ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಲಾಯಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿ ಸ್ಕೀಮ್ ನೌಕರರ ಕರಾಳ ದಿನ ಆಚರಣೆ ಮಾಡುವುದರ ಮುಖಾಂತರ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಚುನಾವಣೆ ಭರವಸೆಯಂತೆ ಕಾರ್ಯಕರ್ತರಿಗೆ 15,000 ಮತ್ತು ಸಹಾಯಕಿಯರಿಗೆ 10,000 ಜಾರಿ ಮಾಡಬೇಕಿತ್ತು. ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ LKG UKG ವಿಸ್ತರಣೆ ಆಗಬೇಕಿತ್ತು ಹಾಗೂ ಅನೇಕ ಬೇಡಿಕೆಗಳನ್ನು ಈಡೇರಿಸಬೇಕು. ಆದರೆ ಬೇಡಿಕೆಗಳನ್ನು ಈಡೇರಿಸಿಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತೆಯರು ಆಕ್ರೋಶ ಹೊರಹಾಕಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಬೇಡವೇ ಬೇಡ ಅಂಗನವಾಡಿ ನೌಕರರಿಗೆ ಅನ್ಯ ಕೆಲಸ ಬೇಡವೇ ಬೇಡ. ಅಂಗನವಾಡಿಗಳಲ್ಲಿ ಮಾತ್ರ ಗೌರವಧನ ಕೊಡ್ತಾರೆ. ಸಹಾಯಕಿಗೆ 1,250 ರೂಪಾಯಿ ಗೌರವಧನ ಕೊಡ್ತಾರೆ. ಅದೇ ಥರ ಬಿಸಿ ಊಟ ನೌಕರರು 26 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಬರೀ 2,000, ರಾಜ್ಯ ಸರ್ಕಾರ 2,000. 26 ವರ್ಷ 50 ವರ್ಷ ಈ ದುಡಿಸ್ಕೊಳ್ತಕ್ಕಂಥ ಸ್ಕೀಮ್ ನೌಕರರಿಗೆ ಈ ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ 15,000 ರೂಪಾಯಿ ಕಾರ್ಯಕರ್ತೆಗೆ 10,000 ಸಹಾಯಕಿಗೆ ಗೌರವಧನ ಕೊಡ್ತೀವಿ ಅಂತೇಳಿ ಇವತ್ತು ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದನ್ನು ಜಾರಿಯಾಗಿಲ್ಲ. ಮತ್ತು ಇಡೀ ರಾಜ್ಯದಲ್ಲಿ 12,000 ಅಂಗನವಾಡಿ ಕೇಂದ್ರದಲ್ಲಿ LKG UKG ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಅದು ಬಿಡುಗಡೆ ಮಾಡಬೇಕು. ಮತ್ತು ಇವತ್ತು ಬಿಸಿ ಊಟ ನೌಕರದು ನೋಟಿಸ್ ಕುಳ್ಳಾರ್ದೇ ಇವತ್ತು ಮುಖ್ಯ ಗುರುಗಳು ಇವತ್ತು ರಾಜಕೀಯ ಉದ್ದೇಶ ಇಟ್ಟುಕೊಂಡು ಕೆಲಸದಿಂದನೂ ಕೂಡ ತೆಗಿತಾ ಇದ್ದಾರೆ. ಅವರು 300 ರೂಪಾಯಲ್ಲಿ ದುಡ್ತಕ್ಕಂಥ ಬಂದಂಥ ಬಿಸಿ ಊಟ ನೌಕರರು ಇವತ್ತು ಕೆಲಸದಿಂದ ಮುಖ್ಯ ಗುರುಗಳು ಏಡಿ ತೆಗಿತಾ ಇದ್ದಾರೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂಗನವಾಡಿಯವರನ್ನು ಕಾರ್ಮಿಕರೆಂದು ಪರಿಗಣನೆ ಮಾಡಬೇಕಂತೇಳಿ ಇವತ್ತು ದೇಶಾದ್ಯಂತ ಹೋರಾಟ ನಡೀತಾ ಇದೆ. ಶಾಂತಾ ಗಂಟೆ ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ. ಸರ್